ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಭೂಮಾಪಕರು ಎಂಬ ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಭೂಮಾಪಕರು ಹುದ್ದೆಯಲ್ಲಿ ಟೋಟಲ್ 560 ಹುದ್ದೆಗಳಿವೆ. ಇದಕ್ಕೆ ನಿಮಗೆ ಸಿಗುತ್ತೆ ವೇತನ ಶ್ರೇಣಿ 76,100 ಪ್ರತಿ ತಿಂಗಳು. ಮತ್ತು ಇದಕ್ಕೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರುವಂಥ ವಿದ್ಯಾರ್ಹತೆ, ನೀವು BE ಅಥವಾ ಡಿಪ್ಲೊಮಾ ತಂತ್ರಜ್ಞಾನ ಅಥವಾ ಟೆಕ್ನಾಲಜಿಯಲ್ಲಿ BE ಅಥವಾ ಡಿಪ್ಲೊಮಾ ಮಾಡಿರಬೇಕು ಅಥವಾ BSc ಅನ್ನು ಮಾಡಿರಬೇಕು. ನಿಮ್ಮ ಫೀಲ್ಡ್ ಏರಿಯಾ ಟೆಕ್ನಾಲಜಿ ಆಗಿರಬೇಕು. ಇದೆಲ್ಲ ನಿಮ್ಮ ಹತ್ರ ಇದ್ದರೆ ನೀವು ಕರ್ನಾಟಕ ಸರ್ಕಾರದಿಂದ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿರುವಂತಹ ಹುದ್ದೆ ಭೂಮಾಪಕರಿಗೆ ನೀವು ಅಪ್ಲೈ ಮಾಡ್ಬೋದು. ಭೂಮಾಪಕರು ಅಂದರೆ ಲ್ಯಾಂಡ್ ಸರ್ವೇಯರ್ ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ಲಿಕ್ಕೆ ಇದ್ದೇನೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ಈ ಜಾಬ್ ಒಂದು ನಿಮ್ಮ ಲೈಫ್ ಚೇಂಜ್ ಆಗುವಂಥ ಜಾಬ್ ಆಗುವ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಕಂಟಿನ್ಯೂ ಆಗಿ ನೋಡಿ, ಎಂಡ್ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಇದಕ್ಕೆ ಯಾರೆಲ್ಲ ಸೂಟೇಬಲ್ ಅಂತ ಅನಿಸ್ತಾರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಸ್ನೇಹಿತರೆ, ನಾನಿದ್ದೇನೆ ನನ್ನ ಮೊಬೈಲ್ ಸ್ಕ್ರೀನ್ನಲ್ಲಿ. ವಿಡಿಯೋವನ್ನು ಕಂಟಿನ್ಯೂ ಮಾಡೋ ಮುಂಚೆ ನನ್ನದೊಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ನೀವು ಮರಿಬೇಡಿ. ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಈ ರೀತಿ ಇಂಟರ್ಫೇಸ್ ಇದ್ದರೆ ಇಲ್ಲಿ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕಂತೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಈ ರೀತಿಯಾದಂತಹ ಒಳ್ಳೆಯ ಇನ್ಫಾರ್ಮೇಟಿವ್ ವಿಡಿಯೋ ಮಾಡಲು ಎಂಕರೇಜ್ ಮಾಡಿದಂತಾಗ್ತದೆ. ನನ್ನ ರಿಕ್ವೆಸ್ಟ್, ವಿಡಿಯೋನ ಕಂಟಿನ್ಯೂ ಮಾಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನೀವು ನೋಡ್ಬೋದು, ನಾವು ಇದ್ದೇವೆ ಅಫಿಷಿಯಲ್ ವೆಬ್ಸೈಟ್ನಲ್ಲಿ CET ಆನ್ಲೈನ್ ಕರ್ನಾಟಕ ಗೌರ್ಮೆಂಟ್ ಅಂತ. ಇಲ್ಲಿ ರಿಕ್ರೂಟ್ಮೆಂಟ್ ನೇಮಕಾತಿ ಏನಿದೆ ಅದರ ಸೆಕ್ಷನಲ್ಲಿ ನೋಡಿದರೆ ಇಲ್ಲಿ ನೋಡ್ಬೋದು ಭೂಮಾಪಕರ ನೇಮಕಾತಿ 2026 ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ 3 ಆಪ್ಷನ್ ಇದೆ. ಭೂಮಾಪಕರ ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್, ನೀವು ಆನ್ಲೈನಲ್ಲಿ ಅಪ್ಲೈ ಮಾಡೋದಾದ್ರೆ ಇದನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಬೋದು. ಇದು ಮೀಸಲಾತಿಗಳ ಪ್ರಮಾಣ, ಅಂದರೆ ಯಾವುದೆಲ್ಲ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ಅಥವಾ ಮಾಜಿ ಸೈನಿಕರ ಸರ್ಟಿಫಿಕೇಟ್ ಏನಿದೆ ಅದರ ಒಂದು ಸ್ಯಾಂಪಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಭೂಮಾಪಕರ ವಿವರವಾದ ಅಧಿಸೂಚನೆ ನೋಟಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ನಾವು ಮೊದಲನೇದಾಗಿ ಈ ನೋಟಿಫಿಕೇಶನ್ ಏನಿದೆ ಇದರ ಬಗ್ಗೆ ಡಿಸ್ಕಸ್ ಮಾಡೋಣ. ಆನಂತರ ಇದನ್ನು ಅಪ್ಲೈ ಮಾಡೋ ವಿಧಾನ ಹೇಗೆ ಅಂತ ನಾನು ತೋರಿಸ್ತೇನೆ. ಮೊದಲನೇದಾಗಿ ನಾವೇನು ಮಾಡೋಣ ಅಂತ ಹೇಳಿದರೆ ಇದನ್ನು ಡೌನ್ಲೋಡ್ ಮಾಡುವ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಡೀಟೇಲ್ ಆದಂಥ ಒಂದು ನೋಟಿಫಿಕೇಷನ್ ಡೌನ್ಲೋಡ್ ಆಗುತ್ತೆ. ನಾವು ಇವತ್ತಿನ ವಿಡಿಯೋದಲ್ಲಿ ಇದರಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ಇದೆ ಇಂಪಾರ್ಟೆಂಟ್ ಆಗುವಂಥ ಅಂಶಗಳೇನಿದೆ ಇದರ ಬಗ್ಗೆ ಮಾತಾಡುವ. ಇಲ್ಲಿ ನೋಡ್ಬೋದು, ನಾವಿದ್ದೇವೆ ರಿಕ್ರೂಟ್ಮೆಂಟ್ನ ನೋಟಿಫಿಕೇಷನ್ನಲ್ಲಿ. ದಿನಾಂಕ ಇಲ್ಲಿ ನೋಡು 11/7/2026, ಇವತ್ತೇ ಇದು ನೋಟಿಫೈ ಆಗಿದೆ. ಅಧಿಸೂಚನೆ, ಇಲ್ಲೇನು ಅಧಿಸೂಚನೆ ಅಂದರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಉಳಿಕೆ ಮೂಲ ವೃಂದದಲ್ಲಿ ಖಾಲಿಯಿರುವ ಗ್ರೂಪ್ C ವೃಂದದ ಭೂಮಾಪಕರ ಹುದ್ದೆಗೆ ನೇರ ನೇಮಕಾತಿ ಮಾಡುವ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದಕ್ಕೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಹುದ್ದೆಯ ವಿವರ ಏನಂತೇಳಿ, ಭೂಮಾಪಕರು ನಿಮಗೆ ಸಿಗುವಂಥ ವೇತನ ಶ್ರೇಣಿ 37,500ರಿಂದ 76,100ರವರೆಗೆ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ನಿಮಗೆ 560 ಹುದ್ದೆಗಳಿವೆ. ತುಂಬಾ ಹುದ್ದೆಗಳ ಸಂಖ್ಯೆಗಳಿರೋದ್ರಿಂದ ಸಿಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇದಕ್ಕೆ ಬೇಕಾಗುವಂಥ ಶೈಕ್ಷಣಿಕ ವಿದ್ಯಾರ್ಥಿ ಬಗ್ಗೆ ನೋಡೋದು ಹೇಳಿದರೆ, ಕಾನೂನಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ ಯಾವುದೇ ಪದವಿ ಹೊಂದಿರಬೇಕು ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIE ಪದವಿ ಹೊಂದಿರಬೇಕು. ನೆಕ್ಸ್ಟ್, ಕಾನೂನಡಿಯಲ್ಲಿ ಸ್ಥಾಪಿತವಾದ ವಿಷಯದಿಂದ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಷನ್, ಎಲೆಕ್ಟ್ರಾನಿಕ್ಸ್, ಕಮ್ಯುನಿಕೇಷನ್, ಕೃಷಿ ಎಂದು BSc ಪದವಿಗಳನ್ನು ಹೊಂದಿರಬೇಕು. ಆಯಿತಾ? ನೀವು BSc ಪದವಿ ಬೇರೆ ಡಿಗ್ರಿಯಲ್ಲಿ ಹೊಂದಿದ್ರೆ ಆಗೋದಿಲ್ಲ. ಏನು ತಂತ್ರಜ್ಞಾನ ರಿಲೇಟೆಡ್ ಏನಿರುತ್ತೆ, ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಇದರ ರಿಲೇಟೆಡೇ ನೀವು BSc ಹೊಂದಿರಬೇಕು. ಹಾಗೆ AICTE ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ತಂತ್ರಜ್ಞಾನದ ವಿಭಾಗದಲ್ಲಿ ಇಂಜಿನಿಯರಿಂಗ್ ಹೊಂದಿರ್ಬೋದು ಅಥವಾ ಯಾವುದೇ ತಂತ್ರಜ್ಞಾನ ವಿಭಾಗದಲ್ಲಿ ಡಿಪ್ಲೊಮಾ ಆದರೂ ನಡೆಯುತ್ತೆ. ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೇಲ್ಕಂಡ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊರತುಪಡಿಸಿ ಇದನ್ನು ಬಿಟ್ಟು ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿದರೆ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿಯಾಗಿರುವುದಿಲ್ಲ. ಇದನ್ನು ಬಿಟ್ಟು ನನಗೆ ಬೇರೆ ಕ್ವಾಲಿಫಿಕೇಷನ್ ಇದೆ ಅಂತ ಹೇಳ್ಕೊಂಡು ನೀವು ಅಪ್ಲೈ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ವಯೋಮಿತಿ, ನಿಮ್ಮ ಏಜ್ ಎಷ್ಟಿರಬೇಕು ಅಂತ ನೋಡಿದರೆ ಇಲ್ಲಿ ಕೊಟ್ಟಿದ್ದಾರೆ. ಕನಿಷ್ಠ ವಯೋಮಿತಿ 18 ಇರಬೇಕು. ಅದೇ ಗರಿಷ್ಠ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ ಮತ್ತು 2A 2B ಅವರಿಗೆ 43 ವರ್ಷ, ಹಾಗೆಯೇ ಪರಿಶಿಷ್ಟ ಜಾತಿ ಪಂಗಡ ವರ್ಗಗಳಿಗೆ 45 ವರ್ಷಗಳು ಇರಬೇಕು.
ಕನಿಷ್ಠ ವಯೋಮಿತಿ 18 ವರ್ಷ ಇರಬೇಕು ಮತ್ತು ಗರಿಷ್ಠ ವಯೋಮಿತಿ ಇಲ್ಲಿ ನೋಡ್ಬೋದು. ಹಾಗೆ ಸೊ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಅಂದರೆ ನೀವು ಕರ್ನಾಟಕ ಸರ್ಕಾರದಲ್ಲಿ ಬೇರೆ ಬೇರೆ ಇದರಲ್ಲಿ ಸೇವೆ ಸಲ್ಲಿಸಿದರೆ ಅದರ ಪ್ರಕಾರವಾಗಿಯೂ ಕೂಡ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ಇದನ್ನು ಓದ್ಕೊಳ್ಬೋದು. ಅರ್ಜಿ ಸಲ್ಲಿಸೋ ವಿಧಾನ, ಹಾಗಾದ್ರೆ ಇದಕ್ಕೆ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು, ನಾನು ತೋರಿಸಿದಂಥ ಏನು ವೆಬ್ಸೈಟ್ ಏನಿದೆ ಅದರಲ್ಲಿ ಈ ವೆಬ್ಸೈಟಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು. ಸೊ ನಾನು ಅರ್ಜಿಯನ್ನು ಕಂಪ್ಲೀಟಾಗಿ ಹೇಗೆ ಅಪ್ಲೈ ಮಾಡೋದಂತ ನಾನು ತೋರಿಸೋದಿಲ್ಲ, ಬಟ್ ಎಲ್ಲಿ ಅರ್ಜಿಯನ್ನು ನೀವು ಸಲ್ಲಿಸಬೇಕಂತೇಳಿ ಈ ವಿಡಿಯೋದ ಎಂಡಲ್ಲಿ ನಾನು ತೋರಿಸ್ಕೊಡ್ಲಿಕ್ಕಿದ್ದೇನೆ. ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಸೊ ಅರ್ಜಿಯನ್ನು ಪರೀಕ್ಷಾ ಪ್ರಾಧಿಕಾರದ ಈ ವೆಬ್ಸೈಟಲ್ಲಿ ನೀಡಲಾಗಿರೋ ಲಿಂಕನ್ನು ಆಯ್ಕೆ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಭರ್ತಿ ಮಾಡಬೇಕು. ಒಮ್ಮೆ ಅರ್ಜಿ ಸಲ್ಲಿಸಿದ ಮಾಹಿತಿಯನ್ನು ಯಾವುದೇ ಹಂತದಲ್ಲಿ ಬದಲಾವಣೆ ಅಥವಾ ತಿದ್ದುಪಡಿ ಮಾಡಲು ಅವಕಾಶವಿರುವುದಿಲ್ಲ. ಸೊ ಒಮ್ಮೆ ನೀವು ಅಪ್ಲೈ ಮಾಡಿದರೆ ಅದನ್ನು ನೀವು ಪುನಃ ನಾನು ಚೇಂಜ್ ಮಾಡಬೇಕು, ನನ್ನ ಪ್ಲೇಸ್ ಚೇಂಜ್ ಮಾಡಬೇಕು, ಹೆಸರು ನಾನು ರಾಂಗ್ ಕೊಟ್ಟೆ ಮತ್ತೆ ನಾನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅವಕಾಶ ಇರುವುದಿಲ್ಲ. ಆದ್ದರಿಂದ ಈ ಅಧಿಸೂಚನೆಯನ್ನು ಕರೆಕ್ಟಾಗಿ ಓದಿಕೊಂಡ ನಂತರನೇ ನೀವು ಅಪ್ಲಿಕೇಶನನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಯಾವುದೆಲ್ಲ ಡೇಟ್ಸ್, ಸೊ ಸ್ಟಾರ್ಟ್ ಮಾಡಿದ್ದು ಯಾವಾಗ, ಇವತ್ತಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. 11/7/2026 2026ಗೆ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಡೇಟ್ 7/8/2026 ಅಂದರೆ ಬರುವ ತಿಂಗಳು ಆಗಸ್ಟ್ಗೆ ಇದು ಲಾಸ್ಟ್ ಇರುತ್ತೆ. ಶುಲ್ಕ ಪಾವತಿಸಲು ಕಡೆಯ ದಿನಾಂಕ 10/8/2026 ಆಗಿರುತ್ತೆ. ಓಕೆ, ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್, ಕಾಯಂ ಪೂರ್ವ ಅವಧಿ ಅಂದರೆ ಪ್ರೊಬೇಷನರಿ ಪೀರಿಯಡ್ ಏನಂತ ಹೇಳಿದ್ರೆ 2 ವರ್ಷದ ಪ್ರೊಬೇಷನರಿ ಪೀರಿಯಡ್ ಇರುತ್ತೆ. ಈ ಪ್ರೊಬೇಷನರಿ ಪೀರಿಯಡಲ್ಲಿ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಅನಂತರ ನಿಮಗೆ ಪರೀಕ್ಷೆ ಕೂಡ ಇರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು 35% ಹಾಗೂ ಪ್ರಾಯೋಗಿಕ ಪರೀಕ್ಷೆ ಪ್ರಾಕ್ಟಿಕಲ್ ಅಲ್ಲಿ ನೀವು 40% ಅಂಕವನ್ನು ಹೊಂದಿರಬೇಕು. ಸೊ ಅನಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪರೀಕ್ಷೆ ಒಂದು ಸತಿ ನೀವು ಅನುತ್ತೀರ್ಣರಾದರೆ, ಓಕೆ, ನೀವು ಒಮ್ಮೆ ಅನುತ್ತೀರ್ಣರಾದರೆ ಉತ್ತೀರ್ಣನಾಗಲಿಕ್ಕೆ ನಿಮಗೆ ಇನ್ನೊಂದು ಅವಕಾಶ ಕೊಡ್ತಾರೆ. ಇನ್ನೊಂದು ಅವಕಾಶ ಕೊಟ್ಟು ಕೂಡ ನೀವು ಉತ್ತೀರ್ಣರಾಗಲು ವಿಫಲರಾದರೆ ನಿಮ್ಮನ್ನು ಯಶಸ್ವಿ ಎಂದು ಘೋಷಿಸಲಾಗುವುದಿಲ್ಲ. ಅನಂತರ ನಿಮ್ಮನ್ನು ಸೇವೆಯಿಂದ ತೆಗೆದುಹಾಕುತ್ತಾರೆ. ಇದು ತುಂಬ ಇಂಪಾರ್ಟೆಂಟ್. ಸೊ 2 ವರ್ಷ ನಿಮಗೆ ಪ್ರೊಬೇಷನರಿ ಪೀರಿಯಡ್, ಆವಾಗ ನೀವು ಪರ್ಮನೆಂಟ್ ಆಗಿರುವುದಿಲ್ಲ. ನಿಮಗೆ 2 ವರ್ಷದಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ನೀವು ಎಕ್ಸಾಮ್ ಕೂಡ ಇರುತ್ತೆ. ಅಲ್ಲಿ ನೀವು ಸ್ಪರ್ಧಾತ್ಮಕ ಥಿಯರಿ ಪರೀಕ್ಷೆಯಲ್ಲಿ ನೀವು ಎಕ್ಸಾಮಲ್ಲಿ ನೀವು 35% ಮತ್ತು ಪ್ರಾಕ್ಟಿಕಲಲ್ಲಿ 40% ಮಾರ್ಕ್ ತೊಗೊಳ್ಬೇಕು. ಒಂದು ವೇಳೆ ಫಸ್ಟ್ ಅಟೆಂಪ್ಟಲ್ಲಿ ನಿಮಗೆ ತೊಗೊಳ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಚಾನ್ಸ್ ಕೊಡ್ತಾರೆ. ಅದರಲ್ಲೂ ನೀವು ವಿಫಲ ಆದರೆ ನಿಮ್ಮನ್ನು ಯಶಸ್ವಿ ಅಂತ ಘೋಷಿಸಲಾಗದೆ ನಿಮ್ಮನ್ನು ಸೇವೆಯಿಂದ ತೆಗೆದುಹಾಕ್ತಾರೆ. ಸೊ ವೇತನ ಶ್ರೇಣಿ ಹೇಗಿರುತ್ತೆ, ಮೊದಲೇ ತಿಳಿಸಿದಾಗೆ 37,600ರಿಂದ 76,100 ಒಳಗಡೆ ನಿಮಗೆ ವೇತನ ಶ್ರೇಣಿ ಇರುತ್ತೆ. ಹಾಗೆ ನಿಮಗೆ ಪಿಂಚಣಿ ಸೇವೆ ಕೂಡ ಸೌಲಭ್ಯ ಇರುತ್ತೆ. ಸೊ ಇಲ್ಲಿ ಬರುತ್ತೆ ನಮ್ಮ ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತ ಹೇಳಿದರೆ, ಸಾಮಾನ್ಯ ಜನರಲ್ ಕ್ಯಾಟಗರಿ ಅವರಿಗೆ 750, SC ST ಅವರಿಗೆ 500 ಮತ್ತು ವಿಶೇಷ ಅಭ್ಯರ್ಥಿಗಳಿಗೆ 250. ಇನ್ನೊಂದು ಏನಂತ ಹೇಳಿದ್ರೆ, ಒಮ್ಮೆ ಫೀಸನ್ನು ನೀವು ಕೊಟ್ಟ ನಂತರ ಅಪ್ಲಿಕೇಶನ್ ಫೀಸನ್ನು ಪೇ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಹಿಂದಿರುಗಿಸಲು ಆಗೋದಿಲ್ಲ. ಸೊ ಪರೀಕ್ಷೆಗಳ ವಿವರ ಸೊ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ. ಸೊ ಭಾನುವಾರ 4/10/2026 ಬೆಳಿಗ್ಗೆ 10:30ರಿಂದ 12:30 ಮತ್ತು ಹಾಗೆ ಕನ್ನಡ ಭಾಷಾ ಪರೀಕ್ಷೆ ಕೂಡ ಇರುತ್ತೆ. ಸೊ ಶನಿವಾರ ಪ್ರಶ್ನೆ ಪತ್ರಿಕೆ 2 ಮತ್ತು ಭಾನುವಾರ ಪತ್ರಿಕೆ 1. ಪತ್ರಿಕೆ 2 ನಿರ್ದಿಷ್ಟ ಪತ್ರಿಕೆ ಅಂತ ಹೇಳಿದ್ರೆ ನಿಮ್ಮ ತಂತ್ರಜ್ಞಾನ ರಿಲೇಟೆಡ್ ಏನಿರುತ್ತೆ, ಫಿಸಿಕ್ಸ್ ಇರ್ಬೋದು, ಅದೇನಿರುತ್ತೆ ಅದಿರುತ್ತೆ. ಮತ್ತು ಇದು ಪತ್ರಿಕೆ 1 ಅಂತ ಹೇಳಿದ್ರೆ ಜನರಲ್ ನಾಲೆಜ್ ಏನಿರುತ್ತೆ ಅದರ ರಿಲೇಟೆಡ್ ಪರೀಕ್ಷೆ ಕೂಡ ಇರುತ್ತೆ. ಸೊ ನಾನು ಇದರ ರಿಲೇಟೆಡ್ ಕೆಲವು ಬುಕ್ಸ್ಗಳನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿದೆ. ಅಮೆಝಾನಲ್ಲಿ ಒಂದು ಬುಕ್ ಇದೆ, ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಯಾರಾದರೂ ಸೀರಿಯಸ್ ಆಗಿ ಇದರ ಬಗ್ಗೆ ಪ್ರಿಪೇರ್ ಆಗ್ತಿದ್ರೆ ಅದನ್ನು ಲಿಂಕ್ ಮಾಡಿ ಬುಕ್ಕನ್ನು ಪರ್ಚೇಸ್ ಮಾಡಿಕೊಂಡು ನೀವು ಕೂಡ ಪ್ರಿಪೇರ್ ಮಾಡ್ಬೋದು. ಓಕೆ, ಸೊ ಮುಂದುವರಿಸೋಣ. ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ. ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯ ಮೂಲಕ ನಡೆಸಲಾಗುವುದು. ಇದು ಆನ್ಲೈನ್ ಇರುವುದಿಲ್ಲ. ಎಕ್ಸಾಮ್ ಸೆಂಟರ್ ಇರುತ್ತೆ, ಅಲ್ಲಿ ಹೋಗಿ ನಿಮಗೆ OMR ಕೊಡ್ತಾರೆ, ಅಲ್ಲಿ ನೀವು ಟಿಕ್ ಹಾಕಿ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ. ಸೊ ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಮತ್ತೆ ಹೇಳ್ತಾರೆ. ಅಭ್ಯರ್ಥಿಗಳು ಕಡ್ಡಾಯ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಯಾವಾಗ ಪರೀಕ್ಷಾ ಕೊಠಡಿಗೆ ಹೋಗ್ತೀರಿ ಆವಾಗ ಒಂದು ಗುರುತಿನ ಚೀಟಿ ಅಂತ ಹೇಳಿದರೆ ನಿಮ್ಮ ಲೈಸೆನ್ಸ್ ಇರ್ಬೋದು, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಏನಿದೆ ಅದನ್ನು ತೊಗೊಂಡೋಗ್ಬೇಕು. ಸೊ ಯಾವಾಗ ನೀವು ಪರೀಕ್ಷಾ ಕೇಂದ್ರವನ್ನು
ಹೋಗುವಾಗ ನೀವು ಗುರುತಿನ ಚೀಟಿಯನ್ನು ತೊಗೊಂಡು ಹೋಗಲಿಲ್ಲ ಅಂದರೆ ನಿಮಗೆ ಪರೀಕ್ಷಾ ಕೇಂದ್ರ ಒಳಗಡೆ ಹೋಗಲಿಕ್ಕೆ ಬಿಡುವುದಿಲ್ಲ. ಮತ್ತು ಪರೀಕ್ಷಾ ಕೇಂದ್ರವನ್ನು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ಕನ್ನಡ ಭಾಷಾ ಪರೀಕ್ಷೆ ನೀವು ಒಂದು ವೇಳೆ SSLC ಅಥವಾ PUC SSLCಯಲ್ಲಿ ಕನ್ನಡದಲ್ಲಿ ನೀವು ಕಲ್ತಿದ್ದು ಮತ್ತು ನೀವು ಕನ್ನಡ ವಿಷಯವನ್ನು ಪ್ರಥಮ ಭಾಷೆಯಾಗಿ ತಗೊಂಡಿದ್ದು ಅಥವಾ ಪ್ರಥಮ ಮತ್ತು ದ್ವಿತೀಯ ಭಾಷೆಗೆ ಅಭ್ಯಾಸ ಮಾಡಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸ್ ಮಾಡಿದರೆ ನಿಮಗೆ ಯಾವುದೇ ರೀತಿಯಾದಂತಹ ಕನ್ನಡ ಭಾಷಾ ಪರೀಕ್ಷೆ ಕೊಡುವಂಥ ಅಗತ್ಯ ಇರುವುದಿಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು ಕನ್ನಡ ಭಾಷಾ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಗರಿಷ್ಠ 150 ಅಂಕ ಇರುತ್ತೆ. ಸೊ ಇದಕ್ಕೆ ನೀವು ಅರ್ಹತೆ ಗಳಿಸಲಿಕ್ಕೆ 50 ಅಂಕಗಳನ್ನು ಕೊಟ್ಟಿರ್ತಾರೆ. ಇದರ ಬಗ್ಗೆ ಡೀಟೇಲ್ಸ್ ಅವರು ಮುಂದಿನ ದಿನಗಳಲ್ಲಿ ನೋಟಿಫಿಕೇಷನನ್ನು ಕೂಡ ಕೊಡ್ತಾರೆ. ಸೊ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ನೋಡಿ. ಪತ್ರಿಕೆ 1 ಹೇಗಿರುತ್ತೆ, ಸೊ ಸಾಮಾನ್ಯ ಜ್ಞಾನದಲ್ಲಿ ಏನೆಲ್ಲ ಇದೆ ಮತ್ತು ಎಷ್ಟು ಅಂಕ, ಗರಿಷ್ಠ ಅಂಕ ಎಷ್ಟು ಗಂಟೆದು ಎಕ್ಸಾಮ್. ಹಾಗೆಯೇ ಪತ್ರಿಕೆ 2 ಅಲ್ಲಿ ನಿರ್ದಿಷ್ಟ ಪತ್ರಿಕೆ ಅಂದರೆ ಪಠ್ಯಕ್ರಮದ ಪ್ರತ್ಯೇಕವಾಗಿ ಪ್ರಕಟಿಸಿದೆ. ನೀವು ಏನೆಲ್ಲ ಕಲ್ತಿದ್ದೀರಿ, ನಿಮ್ಮ ಡಿಪ್ಲೊಮಾ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅದರಲ್ಲಿ ಏನೆಲ್ಲ ಕಲ್ತಿರಿ ಅದರ ರಿಲೇಟೆಡ್ ಕ್ವಶನ್ಸ್ ಇಲ್ಲಿರುತ್ತೆ. ಸೊ ಇದು ಕೂಡ 2 ಗಂಟೆಯ ಎಕ್ಸಾಮ್ ಆಗಿದೆ. ಋಣಾತ್ಮಕ ಮೌಲ್ಯಮಾಪನ ಅಂದರೆ ನೀವು ನೆಗೆಟಿವ್ ಮಾರ್ಕ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ಪ್ರತಿ ಪ್ರಶ್ನೆ 4 ಉತ್ತರ ಇರುತ್ತೆ. ಸೊ ಯಾವುದಾದ್ರೂ ನೀವು ರಾಂಗ್ ನೀವು ಟೈಪ್ ಮಾಡಿದರೆ ನಿಮಗೆ 0.25 0.4 ಭಾಗವನ್ನು ಅಂಕ ಅಥವಾ 0.25 ಅನ್ನು ಮೈನಸ್ ಮಾಡ್ತಾರೆ. ಸೊ ಹಾಗೆ ಉತ್ತರ ಪತ್ರಿಕೆಯಲ್ಲಿ 5ನೇ ಆಯ್ಕೆ ಅಥವಾ ವೃತ್ತವನ್ನು ಹಿಡಿದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರೆಗೆ 5 ನಿಮಿಷಗಳನ್ನು ಕೊಡ್ತಾರೆ. ಸೊ ಇದೊಂದು ಈಗ ಇಂದಿನ ದಿನಗಳಲ್ಲಿ ಇದನ್ನು ಒಂದು ಹೊಸ ರೂಲನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಪ್ರತಿ ಕ್ವಶನಿಗೆ 4 ಆನ್ಸರ್ ಇರುತ್ತೆ, ಬಟ್ ಅದರಲ್ಲಿ ಇನ್ನೊಂದು 5ನೇ ಒಂದು ಸರ್ಕಲನ್ನು ಕೊಟ್ಟಿರ್ತಾರೆ. ಅದು ಆ್ಯಕ್ಚುಲಿ ಆನ್ಸರ್ ಅಲ್ಲ, ಬಟ್ ನೀವು ಎಕ್ಸಾಮ್ ಆದ ನಂತರ ಏನು ಟೆಸ್ಟ್ ಆದ ನಂತರ ನಿಮಗೆ 5 ನಿಮಿಷ ಟೈಮ್ ಕೊಡ್ತಾರೆ. ನೀವು ಯಾವುದೆಲ್ಲ ಕ್ವಶನನ್ನು ನೀವು ಆನ್ಸರ್ ಮಾಡಲಿಲ್ಲ, ಗೊತ್ತಿಲ್ಲ ಅಂತೇಳಿ ಬಿಟ್ಟಿದ್ದೀರಿ, ಅಲ್ಲಿ ನೀವು ಇದನ್ನು 5ನೇ ಸರ್ಕಲನ್ನು ಫಿಲ್ ಮಾಡಬೇಕು. ಸೊ ಅದನ್ನು ಕೂಡ ನೀವು ಫಿಲ್ ಮಾಡಲಿಲ್ಲರೆ ಪುನಃ ಆ ಅಂಕಕ್ಕೆ ಏನು ಕ್ವಶನ್ ಆನ್ಸರ್ ಇದೆ ಅದಕ್ಕೆ ಪುನಃ ನಿಮಗೆ 0.25 ಮಾರ್ಕ್ಸನ್ನು ನೆಗೆಟಿವ್ ಮಾರ್ಕ್ಸ್ ಆಗಿ ಕನ್ಸಿಡರ್ ಮಾಡ್ತಾರೆ. ಸೊ ಇದೆಲ್ಲ ಬೇರೆ ಬೇರೆ ರೀತಿಯಾದಂಥ ಷರತ್ತುಗಳು, ಇದನ್ನು ನೀವು ಓದ್ಕೊಳ್ಬೋದು. ಸೊ ಇದರ ಲಿಂಕನ್ನು ಕೂಡ ನಾನು ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೋಟಿಫಿಕೇಷನ್ ಡೀಟೇಲ್ಸ್ ಲಿಂಕನ್ನು ನಾನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಡೌನ್ಲೋಡ್ ಮಾಡಿ ನೀವು ನೋಡ್ಕೊಳ್ಬೋದು. ಓಕೆ, ಸೊ ಇದು ಬೇರೆ ಬೇರೆ ರಿಸರ್ವೇಷನಿಗೆ ಏನೆಲ್ಲ ಯಾವ ರೀತಿಯಲ್ಲಿ ಇರಬೇಕು ಅದರ ಬಗ್ಗೆ. ಮತ್ತು ನೀವು ಅರ್ಜಿ ಸಲ್ಲಿಸುವಾಗ ನಿಮ್ಮ ಹತ್ರ ಯಾವುದೆಲ್ಲ ಡಾಕ್ಯುಮೆಂಟ್ ಇರಬೇಕು, ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು, ಆನಂತರ ನಿಮ್ಮ ಎಲ್ಲ ಮಾರ್ಕ್ಸ್ ಕಾರ್ಡ್ನ ಒಂದು ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳ ಪತ್ರ, ಅನಂತರ ನಿಮ್ಮ ಜನ್ಮ ದಿನಾಂಕ, ನಿಮ್ಮ ಡೇಟ್ ಆಫ್ ಬರ್ತನ್ನು ಪ್ರೂವ್ ಮಾಡಲಿಕ್ಕೆ SSLC ಅಥವಾ ನಿಮ್ಮ ಶಾಲೆಯ TC ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಮತ್ತು ನಿಮ್ಮ ಇತರೆ ರಿಸರ್ವೇಷನ್ ಏನು ಕೋರಿದಿರಿ ಅದರ ಸರ್ಟಿಫಿಕೇಟ್ಗಳು ನೀವಿಲ್ಲಿ ಇರಬೇಕು. ಓಕೆ, ಸೊ ನಿಮಗೆ ಏನಾದರೂ ಡೌಟ್ ಇದ್ದರೆ ಹೆಚ್ಚಿನ ಮಾಹಿತಿಗಳಿಗಾಗಿ ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ, ಅದನ್ನು ನೀವು ಈ ಟೈಮ್ ಒಳಗಡೆ ಕಾಲ್ ಮಾಡಿ ಮಾತಾಡ್ಕೊಳ್ಬೋದು. ನಿಮ್ಮ ಏನೆಲ್ಲ ಡೌಟ್ ಇದೆ ಅದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆ, ಸೊ ಇದನ್ನು ನೀವು ಇಲ್ಲಿ ನೋಡ್ಬೋದು, ಹೇಗೆ 560 ಭೂಮಾಪಕರ ಹುದ್ದೆಗಳನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತೇಳಿ ನೋಡೋದಾದರೆ, ಸೊ ಇಲ್ಲಿ ನೋಡ್ಬೋದು ಇತರೆ 90 ಇದೆ, ಲೇಡೀಸಿಗೆ 186 ಇದೆ, ಹಾಗೆ ಗ್ರಾಮೀಣ 140 ಇದೆ, ಹಾಗೆ ನಿಮಗೆ ಟೋಟಲ್ 560 ಪೋಸ್ಟ್ಗಳು ಇದೆ. ಸೊ ಇಲ್ಲಿ ನೋಡಿದರೆ ನೀವು ಸಿಲೆಬಸ್ ಇದೆ. ಓಕೆ, ಸೊ ಮೊದಲು ಹೇಳಿದಾಗ ಇದು ಪಾರ್ಟ್ 2 ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಹೇಳಿದಾಗೆ ನಿಮ್ಗೆ ಇಲ್ಲಿ ಮೆಥಮ್ಯಾಟಿಕ್ಸ್ ಇರುತ್ತೆ. ಮೆಥಮ್ಯಾಟಿಕ್ಸ್ ಒಳಗಡೆ ಏನೆಲ್ಲ ಸಿಲೆಬಸ್ ಇದೆ ನೋಡಿ. ಮೆಥಮ್ಯಾಟಿಕ್ಸ್ ಒಳಗಡೆ ಸೆಟ್ ಥಿಯರಿ ಇದೆ, ಸ್ಕ್ವೇರ್ಸ್, ಸೀಕ್ವೆನ್ಸ್ ಮ್ಯಾಟ್ರಿಕ್ಸ್ ಇದೆ, ಅನಂತರ ಆಲ್ಜಿಬ್ರಾ ಬರುತ್ತೆ, ಮೆಥಮ್ಯಾಟಿಕ್ಸ್ ಒಳಗಡೆ ಜಿಯೋಮೆಟ್ರಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ನ ಡೀಟೇಲ್ಸ್ ಇದೆ. ಸೊ ನಿಮಗೆ ಆರಾಮ್ಸೆ ಕೂತ್ಕೊಂಡು ಇದಕ್ಕೆ ಪ್ರಿಪೇರ್ ಆಗ್ಬೋದು. ಸೊ ಇದಕ್ಕೆ ನಿಮಗೆ ಪ್ರಿಪೇರ್ ಆಗಲಿಕ್ಕೆ ಗೈಡ್ ಬೇಕಂತ ಹೇಳಿದ್ರೆ ನಾನೊಂದು ಬುಕ್ಸನ್ನು ಹುಡುಕಿಟ್ಟಿದ್ದೇನೆ. ಸೊ ಅಮೆಝಾನಲ್ಲಿದೆ, ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡು ನೀವು ಕೂಡ ಇದಕ್ಕೆ ಪ್ರಿಪೇರ್ ಆಗಬಹುದು. ಸೊ ಇದು ನೋಟಿಫಿಕೇಷನ್ ಡೀಟೇಲ್ ಆಯಿತು. ಸೊ ನಾವು ಪುನೊಮ್ಮೆ ಇದರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೋಡೋಣ ಅಪ್ಲೈ ಹೇಗೆ ಮಾಡೋದಂತ. ಓಕೆ, ಸೊ ನಾವು ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೇವೆ, ಇಲ್ಲಿ ನೋಡ್ಬೋದು. ಓಕೆ, ಸೊ ಮೀಸಲಾತಿ ಪ್ರಮಾಣಗಳ ನಮೂನೆಗಳು, ಇದನ್ನು ಕ್ಲಿಕ್ ಮಾಡಿ ನೋಡೋ ಏನಿದೆ ಅಂತ. ಸೊ ಇದು ಏನಂತ ಹೇಳಿದ್ರೆ ಒಂದು ಸ್ಯಾಂಪಲನ್ನು ಕೊಟ್ಟಿರ್ತಾರೆ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದಕ್ಕೆ ಫಿಲ್ ಮಾಡಿ ಏನು ನಿಮ್ಮ ತಹಶೀಲ್ದಾರ್ ಇರ್ತಾರೆ ಅವ್ರ ಹತ್ರ ಸೈನ್ ಹಾಕ್ಕೊಂಡು ಇದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇದೊಂದು ನಮೂನೆ ಆಗಿರುತ್ತೆ, ಅಂದರೆ ಸ್ಯಾಂಪಲ್ ಆಗಿರುತ್ತೆ. ಕಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಇದು ಕಾಸ್ಟ್ ಸರ್ಟಿಫಿಕೇಟ್, ಸೊ ಕನ್ನಡದಲ್ಲಿದೆ. ಸೊ ಬೇರೆ ಬೇರೆ ಸರ್ಟಿಫಿಕೇಟ್ಗಳ ನಮೂನೆಗಳಿದೆ, ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಯೂಸ್ ಮಾಡಿಕೊಳ್ಬೋದು. ಸೊ ಭೂಮಾಪಕರ ನೇಮಕಾತಿ ಅರ್ಜಿ ಲಿಂಕ್, ಸೊ ಇದನ್ನು ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ನೋಡ್ಬೋದು, ಇಲ್ಲಿ
ಇಲ್ಲಿ ನೀವು ಅಪ್ಲೈ ಮಾಡಲಿಕ್ಕೆ ಇರುವಂಥದ್ದು. ಇದಕ್ಕೆ ನಾನು ಕಂಪ್ಲೀಟ್ ಅಪ್ಲೈ ಮಾಡೋದಿಲ್ಲ. ನಿಮಗೇನಾದರೂ ಅಪ್ಲೈ ಮಾಡಲಿಕ್ಕೆ ಅಸಿಸ್ಟ್ ಅಥವಾ ಗೈಡೆನ್ಸ್ ಬೇಕಂತ ಹೇಳಿದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಇದರ ಬಗ್ಗೆ ಸಪ್ರೇಟ್ ಇನ್ನೊಂದು ವಿಡಿಯೋವನ್ನು ಬೇಕಾದರೂ ಮಾಡಿ ಹಾಕ್ತೇನೆ. ಸೊ ನೀವು ಮೊದಲನೇದಾಗಿ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನಿಮ್ಮ ಯೂಸರ್ ನೇಮ್ ಹಾಕಿ ಗೆಟ್ OTP ಕೊಟ್ಟರೆ ಲಾಗಿನ್ ಆಗುತ್ತೆ. ಆನಂತರ ಅಪ್ಲಿಕೇಶನನ್ನು ನೀವು ಮುಂದುವರಿಸ್ಬೋದು. ಅಥವಾ ನೀವು ಮೊದಲನೇ ಸಲ ನೀವು ರಿಜಿಸ್ಟರ್ ಆಗ್ತೀರ ಅಂತೇಳಿ ರಿಜಿಸ್ಟರ್ ಡಿಜಿಟಲ್ ಲಾಕರ್ ಅಂತ ಕೊಡಿ, ಆನಂತರ ರಿಜಿಸ್ಟರ್ ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಸೊ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇಯರ್ ಅಥವಾ ಭೂಮಾಪಕರು, ಕರ್ನಾಟಕ ಸರ್ಕಾರದಿಂದ ನೇಮಕಾತಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದಂತಹ ಲ್ಯಾಂಡ್ ಸರ್ವೇಯರ್ ಅಥವಾ ಭೂಮಾಪಕರು ಹುದ್ದೆಗೆ ಹೇಗೆ ಅಪ್ಲೈ ಮಾಡಬೇಕು, ಆ ನೋಟಿಫಿಕೇಷನಲ್ಲಿ ಏನೆಲ್ಲ ಇದೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ನಾನು ತೋರಿಸಿಕೊಟ್ಟೆ, ಹೇಳಿಕೊಟ್ಟೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೀವು ಅಪ್ಲೈ ಮಾಡಿಲ್ಲಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ರೀತಿಯಾದಂತಹ ಜಾಬ್ಗೆ ಸೂಟೇಬಲ್ ಅಂತ ಅನಿಸಿದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಸಿಗೋಣ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.